ಬಂದ್ರು ಆಹಾ ಜಿಂಗಲಕ ಜಿಂಗಲಕ ಜಿಂಗಲಕ. ಈ ನಮ್ಮ ಡ್ಯಾಶ್ ಆಂಟಿಗೆ ಮೂಡ್ ಬಂದಿದೆಯಂತೆ ಬರ್ರೋ. ಏನ್ ಮೂಡ್ ಗುರು? ಯಬ್ಬೋ ನಂಗೆ ಆಗ್ತಾ ಇಲ್ಲ, ಮೂಡ್ ತಡ್ಕೊಳಕ್ ಆಗ್ತಾ ಇಲ್ಲ. ಯಾರು ಅಂತ ಗೊತ್ತಾಗಿರ್ಬೇಕು ಅಲ್ವಾ? ಅದೇ ಕಣ್ರಪ್ಪ, ಡಿಬಾಸ್ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ್ಮೇಲೆ ಈ ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳ ಮೇಲೆ ಮುಗಿಬಿದ್ದಂತ ನಮ್ಮ ಡ್ಯಾಶ್ ಆಂಟಿ. ದರ್ಶನ್ ಗ್ಯಾಂಗ್ ಅಲ್ಲ, ಡೇಂಜರ್ ಗ್ಯಾಂಗ್, ನಟೋರಿಯಸ್ ಗ್ಯಾಂಗ್. ಸಾರಿ, ಆಂಟಿ ಹೆಸರು ನನಗೆ ಗೊತ್ತಿಲ್ಲ, ಹಾಗಾಗಿ ಡ್ಯಾಶ್ ಅಂತೀನಿ. ಮತ್ತು ಇವರಿಗೆ ಡ್ಯಾಶ್ ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ಇವರು ಅವತ್ತು ಭಾಳ ದೊಡ್ಡದಾಗಿ ಒಂದು ಡೈಲಾಗ್ ಹೊಡೆದ್ರು. ಅದು ಏನಂತಂದರೆ, ಈ ದರ್ಶನ್ ಒಬ್ಬ ಡ್ಯಾಶ್, ಈ ದರ್ಶನ್ ಫ್ಯಾನ್ಸು ಡ್ಯಾಶ್ 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 ಅಂತ ಕಿರ್ಚಾಡಿದ್ರು ಈ ಆಂಟಿ. ಹಾಗಾಗಿ ನಾವು ಸಹ ಈ ಆಂಟಿಗೆ ಡ್ಯಾಶ್ ಅಂತ ಬಳಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ದರ್ಶನ್ ಫ್ಯಾನ್ಸ್ ವಿರುದ್ಧ ಕೂಗಾಡಿದ್ದ, ಅರ್ಚಾಡಿದ್ದ, ಬಾಯಿ ಹರ್ಕೊಂಡಿದ್ದ ಈ BTVಯ ಡ್ಯಾಶ್ ಆಂಟಿಗೆ ದರ್ಶನ್ ಅಭಿಮಾನಿಗಳ ಡ್ಯಾಶ್ ಏನು ಗೊತ್ತಾ? ಇವಳ ಡ್ಯಾಶ್ಗೆ ದರ್ಶನ್ ಅಭಿಮಾನಿಗಳ ಡ್ಯಾಶ. ಅಯ್ಯೋ, ಅರ್ಥ ಆಗ್ತಿಲ್ವಾ? ಫುಲ್ ವಿಡಿಯೋ ನೋಡಿದರೆ ನಿಮಗೇನೆ ಅರ್ಥ ಆಗುತ್ತೆ. ಬನ್ನಿ ಮುಂದಕ್ಕೆ ಹೇಳ್ತೀನಿ. ವಿಷಯ ಏನಪ್ಪ ಅಂತಂದರೆ, ಈ ನಮ್ಮ ಡ್ಯಾಶ್ ಆಂಟಿಗೆ ಮೂಡ್ ಬಂದಿದೆಯಂತೆ ಕೊಂಡ್ರು. ಕೇಳ್ಸೋಣ ಅಲ್ಲ, ಕೇಳೋಣ. ದೇವರಾಣಿ ಹೇಳ್ತೀನಿ, ಈ BTVಯಲ್ಲಿ ಬಿ ಅಂದರೆ ಏನು ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ. ಬಹುಶಃ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಡ್ಯಾಶ್ ಚಾನಲ್ ಅಂತ ನನಗೆ ಗೊತ್ತು. ಆ್ಯಕ್ಚುಲಿ ಇದು BTV ಅಲ್ಲ, TTV ಆಗಬೇಕಾಗಿದೆ. ಟಿ ಅಂದರೆ ತರ್ಡ್ TV ಅಂತ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಟಿ ಅಂದರೆ ಏನೇನು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಪುಣ್ಯ ಕೊಟ್ಕೊಳ್ರು. ಆ್ಯಕ್ಚುಲಿ ಈ BTVಯವರಿಗೆ ಈ BTVನ ಬ್ಲೂ ಫಿಲಮ್ TV ಮಾಡಬೇಕು ಅಂತ ಭಾಳ ಆಸೆ ಇದೆ ಅನಿಸುತ್ತೆ. ನಿರೂಪಕರು ಅಂದರೆ ಹೆಂಗಿರಬೇಕು TV ಮಾಧ್ಯಮಗಳಲ್ಲಿ? ಪುಣ್ಯಾತ್ಗೀತಿ ದೇವತೆ ಹಂಗೆ ಇದ್ದರು ನಮ್ಮ ಅಪರ್ಣ ಮೇಡಮ್. ಅವ್ರನ್ನ ದೇವ್ರು ಕರ್ಕೊಂಡ್ಬಿಟ್ಟ. ಇಂಥವ್ರು ಇನ್ನೂ ಇದ್ದಾರೆ. ಬೇಡ ಬಿಡಿ, ನಮ್ಮ ಬಾಯಲ್ಲಿ ಯಾಕೆ ಅವೆಲ್ಲ. TV ಮಾಧ್ಯಮಗಳು ಅಂತಂತಂದರೆ ಲಕ್ಷಾಂತರ ಜನ ಅದನ್ನು ವಾಚ್ ಮಾಡ್ತಾ ಇರ್ತಾರೆ, ಫ್ಯಾಮಿಲಿ ನೋಡ್ತಾ ಇರ್ತಾರೆ. ನಾವು ಬಳಸ್ತಕ್ಕಂಥ ಭಾಷೆ ಹೇಗಿರಬೇಕು, ನಮ್ಮ ಹಾವಭಾವಗಳು ಹೇಗಿರಬೇಕು ಅನ್ನೋದು ಗೊತ್ತಿರಬೇಕು. TRP ಹುಚ್ಚಿಗೆ ಈ ರೀತಿ ಮಂಗನಂಗೆ ಬಿ ಗ್ರೇಡ್ ಆ್ಯಕ್ಟರ್ಸ್ ಅನ್ನೋ ರೀತಿ ಮಾಡ್ತಾ ಇದ್ದಾಳಲ್ಲ ಈ ಒಮ್ಮಂಗೆ ನಾವು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೋಡ ಆಹಾ, ನಮ್ಮ ಆಂಟಿದು ಏನು ವಯ್ಯಾರ, ಏನು ಡ್ರೆಸ್ಸು, ಏನು ಲಿಪ್ಸ್ಟಿಕ್ಕು, ನೋಡಿದರೆ ಕೈ ಎತ್ತು ಮುಗಿಬೇಕು ಅನಿಸುತ್ತೆ ಅಲ್ವಾ? ಹೀಗೆ ಅರ್ಧಂಬರ್ಧ ಬಂದಿರೋ ಈ ಆಂಟಿ ಈ ಹಿಂದೆ ಒಂದು ವಿಡಿಯೋ ಪೂರ್ತಿ ಪವಿತ್ರ ಗೌಡಳ ಶೋಕಿ ಬಗ್ಗೆ ಮಾತಾಡಿದ್ಲು. ಬೇರೆಯವರ ಶೋಕಿ ಬಗ್ಗೆ ಮಾತಾಡ್ತಕ್ಕಂಥ ಈ ಡ್ಯಾಶ್ ಆಂಟಿಗೆ ತಾನು ಹೇಗಿರಬೇಕು ಅನ್ನೋ ಅರಿವು ಇರಬೇಕಿತ್ತು ಅಲ್ವಾ ಫ್ರೆಂಡ್ಸ್? ಈ ಮೂಡ್ ತರಿಸಿದ್ದು ಯಾರು ಗೊತ್ತಾ ಅಂತೇಳಿ ಅಲ್ಲಿಗೆ ಎದುರು ಇರ್ತಕ್ಕಂಥ ನಮ್ಮ ಕೃಷ್ಣ ಪ್ರಣಯಂ ಸಖಿ ಚಿತ್ರದ ಹೀರೋ ಆಗಿರ್ತಕ್ಕಂಥ ಗೋಲ್ಡನ್ ಸ್ಟಾರ್ ಗಣೇಶ್ ಎದುರಿಗೆ ಈ ಮಾತನ್ನ ಹೇಳ್ತಾರೆ. ಒಬ್ಬ ನಾಯಕ ನಟ ಗಂಡಸು ಅಲ್ಲಿರ್ಬೇಕಾರೆ ಈ ಅಮ್ಮ ಹಿಂಗ್ ನುಲ್ಕೊಂಡು ಹಿಂಗ್ ಮಾತಾಡುತ್ತಲ್ಲ, ಅದು ಎಷ್ಟರ ಮಟ್ಟಿಗೆ ಆಕೆಗೆ ಸರಿ ಇರ್ಬೋದು ಅನ್ನೋದನ್ನ ಆಕೆ ಯೋಚನೆ ಮಾಡಬೇಕು. TRP ಹುಚ್ಚಿಗೆ ಇಂಥವುಗಳ ತೆವಲುಗಳು ಎಲ್ಲೆಲ್ಲೋಗಿ ಮುಟ್ಟುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಮೊದಲ ಲೈನಿಗೆ ಬರ್ತೀನಿ. ಅದು ಹೇಳಿದ್ನಲ್ಲ, ಇವಳ ಡ್ಯಾಶ್ಗೆ ದರ್ಶನ್ ಅಭಿಮಾನಿಗಳ ಡ್ಯಾಶ್ ಹೇಗಿದೆ ಗೊತ್ತಾ ಅಂತ. ಇಲ್ಲೊಬ್ಬ ಡಿಬಾಸ್ ಅಭಿಮಾನಿಯಾಗಿರ್ತಕ್ಕಂಥ ಆಟೋ ಚಾಲಕ, ನಮಗೆ ಗೊತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಆಟೋ ಚಾಲಕರು ಡಿಬಾಸ್ ದರ್ಶನ್ ಅಭಿಮಾನಿಗಳು ಅಂತ. ಈಗ ಈ ಒಬ್ಬ ಆಟೋ ಚಾಲಕ ತನ್ನ ಆಟೋ ಹಿಂದೆ ಬರ್ಕೊಂಡಿದ್ದಾನೆ. ಏನಂತ ಗೊತ್ತಾ? ಡಿಬಾಸ್ ದ ಅಫಿಷಿಯಲ್ ಫಾದರ್ ಆಫ್ ಬಕೆಟ್ TV ಅಂದರೆ BTV ಅಂತ ಚೆನ್ನಾಗಿ ಟೈಟಲ್ನ ಬರ್ಸ್ಕೊಂಡಿದ್ದಾನೆ. ಇದು ಈ ಡ್ಯಾಶ್ ಆಂಟಿಯ ಡ್ಯಾಶ್ಗೆ ದರ್ಶನ್ ಅಭಿಮಾನಿಯ ಡ್ಯಾಶ್. ನನ್ನ ಪ್ರಕಾರ ಇವಳ BTVಗೆ ದರ್ಶನ್ ಅಭಿಮಾನಿಗಳ ಪ್ರತಿಕ್ರಿಯೆ ಅಂತ ಇತ್ತು ಅಷ್ಟೇ. ಈ ಡ್ಯಾಶ್ TVಯ ಡ್ಯಾಶ್ ಆಂಟಿಗೆ ನಿಮ್ಮ ಡ್ಯಾಶ್ಗಳು ಏನೇನು ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.